ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕ್ಯಾಲಾಪ್ಯೂರ್ ಎ ಲೋಷನ್ ಬಗ್ಗೆ. ಕ್ಯಾಲಾಪ್ಯೂರ್ ಎ ಲೋಷನ್ ಅಂದ್ರೆ ಏನು ಸಮಸ್ಯೆ ಇದೆ ಡಾಕ್ಟರ್ ನಿಮಗೆ ಬರ್ದು ಕೊಡ್ತಾರೆ, ಇಂಗ್ರೀಡಿಯೆಂಟ್ಸ್ ಏನು, ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು, ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬಹುದು, ಇದನ್ನ ಹಚ್ಕೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಕ್ಯಾಲಾಪ್ಯೂರ್ ಎ ಲೋಷನ್ ನೋಡ್ರಿ, ಇದನ್ನ ಎಲ್ಲಿ ಯೂಸ್ ಮಾಡಬಹುದಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನಾರ ಸನ್ಬರ್ನ್ ಸಮಸ್ಯೆ ಆಗಕ್ ಕುಂತಿದೆ ಅಂದ್ರೆ, ಬಿಸಿಲಿಗೆ ಬಹಳ ಜಾಸ್ತಿ ತಿರುಗಾಡ್ತಾರೆ, ಅದ್ರ ಸಂಬಂಧ ನಿಮ್ ತ್ವಚಾ ಸುಟ್ಟಂಗ ಆಗಕ್ ಕುಂತಿತ್ತಂದ್ರೆ ಅಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ನಿಮ್ ಮನ್ಯಾಗ ಏನ್ರ ಹುಳ ಉಪ್ಪಡಿ ಏನ್ರ ಅದಾವು, ಹುಳ ಗಿಳ ಏನ್ರ ನಿಮ್ಗೆ ಕಡ್ದೈತಿ, ಅದ್ರ ಸಂಬಂಧ ನಿಮ್ ತ್ವಚಾದ ರ್ಯಾಶಸ್ ಆಗ್ಯಾವ ಅಂದ್ರೆ ಅದನ್ನ ಯೂಸ್ ಕಡಿಮೆ ಮಾಡ್ಲಿಕ್ಕೆ, ಇಲ್ಲ ನಿಮ್ ತ್ವಚಾದಾಗ ಏನ್ರ ರ್ಯಾಶಸ್ ಆಗ್ಯಾವ ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ಬೋದ್ರಿ. ಇಲ್ಲ ನಿಮ್ ತ್ವಚಾದಾಗ ಒಂದು ತ್ವಚಾ ಸಂಬಂಧಿತ ರೋಗ ಎಕ್ಸಿಮಾ ಅಂತಾರ್ರಿ ಕನ್ನಡದಾಗ, ಅದಕ್ಕೆ ನಾವು ಈ ಕಡೆ ಇಸುಬು ಅಂತ ಕರಿತೀವಿ, ಅದೇ ಆಗೈತಂದ್ರೆ ಅದ್ರಾಗ ಕೆರೆತ ಆಗ್ತಿರ್ತೈತಿ, ಅದನ್ನ ಕಡಿಮೆ ಮಾಡ್ಲಿಕ್ಕೆ. ಇಲ್ಲ ನಿಮ್ ಮೈ ಪೂರಾ ನಿಮ್ಗೆ ಬಹಳ ಜಾಸ್ತಿ ಕೆರ್ಕೊಂಡಂಗ ಅನಿಸ್ತಿರ್ತೈತಿ, ಮೈ ಪೂರಾ ಕೆರ್ಕೊಂತಿರ್ತೀರಂದ್ರ ಮೈ ಕೆರೆತವನ್ನು ಗುಣಪಡಿಸ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರ್ರಿ. ಇಲ್ಲ ನಿಮ್ ತ್ವಚಾ ಬಹಳ ಜಾಸ್ತಿ ಡ್ರೈ ಇರ್ತೈತ್ರಿ, ಸೊ ಅಲ್ಲಿ ಮಾಯಿಶ್ಚರೈಸ್ ಮಾಡಿ ಕೆಲಸ ಕೂಡ ಇದು ಮಾಡ್ತೈತ್ರಿ. ಸೊ ಡ್ರೈ ಸ್ಕಿನ್ ಕೂಡ ಯೂಸ್ ಮಾಡಬಹುದು. ಈಗ ಇದ್ರೊಳಗ ಮುಖ್ಯ ಇಂಗ್ರೀಡಿಯೆಂಟ್ಸ್ ಏನಿರ್ತಾವ, ಸೊ ನೋಡ್ರಿ, ಇದ್ರೊಳಗ ಅಲೋವೆರಾ ಜೆಲ್, ಲಿಕ್ವಿಡ್ ಪ್ಯಾರಾಫಿನ್, ಕ್ಯಾಲಮೈನ್, ಪ್ಯೂರಿಫೈಡ್ ವಾಟರ್, ಗ್ಲಿಸರಿನ್, ಸಿಲಿಕಾನ್ ಆಯಿಲ್, ಸ್ಟೀರಿಯೇಟ್, ಡೈಮಿಥಿಕೋನಲ್, ಬೆಂಟೋನೈಟ್, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಸಿಲಿಕೇಟ್, ಮಿಥೈಲ್ ಪ್ಯಾರಾಬೆನ್, ಪ್ರೊಪೈಲ್ ಪ್ಯಾರಾಬೆನ್, ಸಿಟ್ರಿಕ್ ಆಸಿಡ್, ಮೊನೋಹೈಡ್ರೇಟ್. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡ್ತಾರ. ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು, ಸೊ ನೋಡ್ರಿ, ಯಾವ ಪಾರ್ಟ್ನ ನೀವು ಇದನ್ನ ಹಚ್ಬೇಕನ್ನ ಅಂತೀರಿ ಆ ಪಾರ್ಟ್ ಮೊದಲು ಚೆನ್ನಾಗಿ ಕ್ಲೀನ್ ಮಾಡ್ಕೋರಿ, ಮತ್ತೆ ಅದನ್ನ ಒಣಗಿಸ್ಕೋರಿ. ಯಾವುದೇ ನೀರಿನ ಅಂಶ ಆ ಪಾರ್ಟ್ನಾಗ ಇರಬಾರ್ದು. ಸೊ ಲೋಷನ್ ಏನಿರ್ತೈತಿ ನಿಮ್ ಕೈಯಾಗ ತೊಗೊಂಡಾದ್ಮೇಲೆ ಯಾವ ಭಾಗಕ್ಕೆ ಇದನ್ನ ಹಚ್ಕೋಬೇಕು ಅಂತೀರಲ್ಲಿ ಚಂದಾಗ ಹಚ್ಕೊಂಡು ಮೃದು ಕೈಲಿ ಅಲ್ಲಿ ಚಂದಾಗ ಸ್ವಲ್ಪ ಮಸಾಜ್ ಮಾಡ್ಕೋರಿ. ಮಸಾಜ್ ಮಾಡ್ಕೊಂಡಾದ್ಮೇಲೆ ನಿಮ್ ಕೈಗಳನ್ನ ಮತ್ತೆ ತೊಳ್ಕೊಂಡ್ಬಿಡ್ರಿ. ಸೊ ಈ ಲೋಷನ್ ನೋಡ್ರಿ, ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಯೂಸ್ ಮಾಡಬಹುದು. ಇದನ್ನ ನೀವು ದಿನಕ್ಕೆ 1 ಹೊತ್ತು, 2 ಹೊತ್ತು, ಇಲ್ಲ 3 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದನ್ನ ಬಳಸಬೇಕು, ಸೊ ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ಹಚ್ಕೊಳಕ್ ಹೇಳಾರ, ಇಲ್ಲ ನಿಮ್ ಲಕ್ಷಣ ಎಲ್ಲಿ ಮಟ್ಟ ಕಡಿಮೆ ಆಗಕ್ ಕುಂತಿಲ್ಲ ಅಲ್ಲಿ ಮಟ್ಟ ನೀವು ಇದನ್ನ ಯೂಸ್ ಮಾಡ್ಕೋಬಹುದ್ರಿ. ಇದ್ರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾರು ಇದನ್ನ ಹಚ್ಕೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನ್ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ, ಯಾವುದೇ ಇಂಗ್ರೀಡಿಯೆಂಟ್ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ 143 ರೂಪಾಯಿದಾಗ 50 ml ಲೋಷನ್ ನಿಮ್ಗೆ ಸಿಗ್ತೈತ್ರಿ, ಕ್ಯಾಲಾಪ್ಯೂರ್ ಎ ಲೋಷನ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಾದ್ಮೇಲೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.